ರೂಮಿನಲ್ಲಿರುವ ಚಿಕ್ಕದಾದ ಪಂಜರದೊಳಗಿರುವ ಗಿಳಿ, ಮಿಸ್ಟರ್ ರಮೇಶ್, ಮಿಸೆಸ್ ಅನಾಮಿಕಾ ರಮೇಶ್, ಬೆಳಗಾಗಿದೆ, ಟೈಮ್ 8 ಆಗ್ತಾ ಇದೆ ಎನ್ನುತ್ತಾ ಬೆಡ್ ಮೇಲೆ ಮಲಗಿರುವ ರಮೇಶ್ ಅನಾಮಿಕರನ್ನು ನೋಡುತ್ತದೆ. ಅವರು ಎಂತಹ ಸದ್ದು ಇಲ್ಲದೆ ಹಾಗೆ ಮಲಗಿರ್ತಾರೆ. ನನ್ನನ್ನ ಇದ್ರಲ್ಲಿ ಬಂಧಿಸಿ ನೀವು ಹಾಯಾಗಿ ಮಲ್ಕೋತೀರಾ? ನಾನು ಬಿಡೋದಿಲ್ವಲ್ಲ. ಓ ಹೊಸ ಮದುಮಗನೇ, ಹೊಸ ಮದುಮಗಳೇ, ಎದ್ದೇಳಿ, ಬೆಳಗಾಗಿದೆ. ಹೊರಗಡೆ ನಮ್ಮ ಶಾರದಮ್ಮನವರು ಕಿಚನ್ ಒಳಗೆ ಅಡ್ಗೆ ಕೆಲಸ ಶುರು ಮಾಡಿದ್ದಾರೆ. ನೀವು ಇನ್ನು ಇಲ್ಲೇ ಹಾಯಾಗಿ ಮಲಗಿದ್ದೀರಾ? ಹೇಳ್ತೀರಾ ಇಲ್ಲ ನಾನು ಇನ್ನೂ ಗಟ್ಟಿಯಾಗಿ ಅರ್ಚು ಅಂತೀರಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಎದ್ದು ಕೂತ್ಕೋತಾನೆ. ಗುಡ್ ಮಾರ್ನಿಂಗ್ ಸೀತಾ. ವೆರಿ ಗುಡ್ ಮಾರ್ನಿಂಗ್ ರಾಮ್. ನಮ್ಮ ಅಕ್ಕ ಅನಾಮಿಕಳನ್ ಕೂಡ ಎಬ್ಸು ರಾಮ್. ನೀನು ಸ್ವಲ್ಪ ಸೈಲೆಂಟ್ ಆಗಿರೇ, ಹೊಸದಲ್ವಾ, ನಿಧಾನವಾಗಿ ಹೇಳ್ತಾಳೆ. ಹೀಗೆ ಹೇಳಿದ್ದು ಕೇಳೋದಿಲ್ಲ. ನಾನು ಗಟ್ಟಿಯಾಗಿ ಅರ್ಚ್ತೀನಿ. ಕಿಚನ್ ಒಳಗಿಂದ ಶಾರದಮ್ಮನವರು ಬರ್ತಾರೆ. ಆಗ ನಿನ್ಗೊಂದು ಕೈ ಮುಗಿತೇನೆ ಸೀತಾ, ಎಬ್ಬಿಸ್ತೇನೆ. ಅನೇವ್ ಎದ್ದೇಳೆ, ಮಾರ್ನಿಂಗ್ ಆಯ್ತು, 8 ಆಯ್ತು, ಅಮ್ಮ ಎದ್ದು ಕಿಚನ್ ಒಳಗೆ ಹೋಗಿದ್ದಾಳೆ, ಅಡ್ಗೆ ಕೆಲ್ಸ ಕೂಡ ಮಾಡೋ ಹಾಗಿದೆ ಎಂದು ಪ್ರೇಮದಿಂದ ಎಬ್ಬಿಸ್ತಾ ಇರ್ತಾನೆ. ಅದನ್ನು ನೋಡಿದಾಗೇನೆ, ರಾವ್ ಮತ್ತೆ ಇನ್ನಷ್ಟು ನಿಧಾನವಾಗಿ ಎಬ್ಸು, ಇನ್ನು ಗಟ್ಟಿ ಬೇಡ, ಸರಿನಾ? ಅಬ್ಬಾ ಸೀತಾ, ನೀನು ಸುಮ್ನೆ ಇರ್ತೀಯಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಅನಾಮಿಕಾ ಎದ್ದು ಕೂತ್ಕೋತಾಳೆ. ಗುಡ್ ಮಾರ್ನಿಂಗ್ ಅನು ಸಿಸ್ಟರ್. ಗುಡ್ ಮಾರ್ನಿಂಗ್ ಅನು ಸಿಸ್ಟರ್. ಗುಡ್ ಮಾರ್ನಿಂಗ್ ರಾಮ್. ಗುಡ್ ಮಾರ್ನಿಂಗ್ ಅನು. ಹೀಗೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ. ಗಿಣಿ ಅವರ ಮಾತನ್ನು ನಗುವನ್ನು ನೋಡಲಾರದೆ ಪಕ್ಕಕ್ಕೆ ತಿರುಗುತ್ತದೆ. ಶಾರದಾ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವಾಗ ಪ್ರಸಾದ್ ಅಲ್ಲಿಗೆ ಬರ್ತಾನೆ. ಶಾರದಾ, ಬಿಸಿ ಬಿಸಿಯಾಗಿ ಟೀ ಬೇಕು, 1 ನಿಮಿಷ ಇರಿ, ಕೊಡ್ತೀನಿ. ಹಾಗೆ ಮಗ ಸೊಸೆನ ಎಬ್ಸಿದ್ಯಾ? ಇನ್ನೂ ಸೊಸೆ ಎದ್ದ ಹಾಗಿಲ್ಲ, ರೂಮಿನಿಂದ ಹೊರಗೆ ಬಂದಿಲ್ಲ. ಸೊಸೆಗೆ ನಮ್ಮನೆ ಹೊಸದಲ್ವಾ ಶಾರದಾ, ನೀನೇ ಇಬ್ಬರಿಗೂ ಬಿಸಿ ಬಿಸಿ ಟೀ ಮಾಡ್ಕೊಂಡು ರೂಮ್ಗೆ ಹೋಗು, ಸೊಸೆ ಬರ್ತಾಳೆ. ಇಬ್ಬರಿಗೂ ಟೀ ಕೊಡು. ಸರಿ ಬಿಡಿ, ಮೊದಲು ನೀವು ಕುಡೀರಿ ಎಂದು ಕಪ್ಪಲ್ಲಿ ಬಿಸಿ ಬಿಸಿ ಹೊಗೆ ಬರ್ತಾ ಇರುವ ಟೀ ಬಸಿದು ಕೊಡುತ್ತಾಳೆ. ಪ್ರಸಾದ್ ಟೀ ವಾಸನೆಗೆ ಸಂತೋಷ ಪಡುತ್ತಾ, ಶಾರದಾ ನಿಂಗೆ ನಿಜ ಹೇಳ, ನನ್ನ ಟೀ ವಾಸನೆ ಮತ್ತೆ ಎಲ್ಲೂ ಬರೋದಿಲ್ಲ. ನನ್ನ ಕೈಯಿಂದ ನಾನು ಮಾಡುವಂತ ಟೀ ಟೇಸ್ಟು ಮತ್ತೆ ಎಲ್ಲೂ ಬರೋದಿಲ್ಲ. ಇದೇ ಅಲ್ವಾ ನೀವು ಹೇಳೋದು? ಅರೆ ವಾ ಶಾರದಾ, ನೀನು ಚೆನ್ನಾಗಿ ನೆನ್ಪಿನಲ್ಲಿ ಇಟ್ಕೊಂಡಿದ್ಯಾ. ನಾನೇನು ನೆನ್ಪಿನಲ್ಲಿ ಇಟ್ಕೊಂಡಿಲ್ಲ. ಟೀ ಕೊಟ್ಟ ಪ್ರತಿ ಸಲ ನೀವು ಹೇಳಿ ಹೇಳಿ ನನ್ನ ಮನಸ್ಸಿಗೆ ನನಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ. ನನ್ನ ಮನಸ್ಸು ಅದೇ ಮಾತನ್ನ ಗಟ್ಟಿಯಾಗಿ ಹೇಳ್ತಾ ಇದೆ. ಹೀಗೆ ಮಾತಾಡ್ತಾ ಇದ್ರೆ ಎಲ್ಲಿ ಕೆಲಸ ಅಲ್ಲೇ ಇರುತ್ತೆ. ನೀವು ಇಲ್ಲಿಂದ ಹೊರಟೋಗಿ ಆಫೀಸ್ಗೆ ರೆಡಿಯಾಗಿ. ರೆಸ್ಟ್ ತಗೋತೀನಿ ಶಾರದಾ, ನಿನ್ನೆ ತನಕ ಮದ್ವೆ ಹಡಹುಡಿಯಲ್ಲಿ ರೆಸ್ಟ್ ತಗೊಂಡಿಲ್ಲ, ಅದಕ್ಕೆ ಈ ದಿನ ಕೂಡ ರೆಸ್ಟ್ ತಗೋತೀನಿ ಎಂದು ಹೇಳುತ್ತಾ ಇರುವಾಗ ಮನೆಯಲ್ಲಿರುವ ಲ್ಯಾಂಡ್ ಲೈನ್ ರಿಸೀವರ್ ಹಿಡಿದುಕೊಂಡು ಡಿಗ್ರಿ ಓದುತ್ತಿರುವ ಮಗಳು ರಿತಿಕಾ ಹೀಗೆ ಅಂತಾಳೆ, ಡ್ಯಾಡಿ, ಮೋಹನ್ ಅಂಕಲ್ ಲೈನ್ ಅಲ್ಲಿದ್ದಾರೆ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ. ಪ್ರಸಾದ್ ಬಿಸಿ ಟೀ ಹಿಡಿದುಕೊಂಡು ರಿತಿಕಾ ಹತ್ರ ಬರ್ತಾನೆ. ನನ್ ಸೆಲ್ ಫೋನ್ಗೆ ಮಾಡು ಅಂತ ಹೇಳುತ್ತಾಯಿ, ನಿಮ್ಮ ಸೆಲ್ ಫೋನ್ಗೆ ಮಾಡಿದ್ರೆ ನೀವು ಲಿಫ್ಟ್ ಮಾಡಲ್ಲ ಅಂತ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದ್ರಂತೆ ಎಂದು ಹೇಳುತ್ತಲೇ ಪ್ರಸಾದ್ ರಿಸೀವರ್ ತೆಗೆದುಕೊಳ್ಳುತ್ತಾನೆ. ರಿತಿಕಾ ಶಾರದಳ ಹತ್ರ ಬರ್ತಾಳೆ. ಮಮ್ಮಿ, ನಾನ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಈ ದಿನ ಬೇಡ ಕಣೆ, ನಿನ್ನ ಅತ್ತಿಗೆಗೆ ಜೊತೆಯಾಗಿರು, ಅವಳು ಹೊಸ ಸೊಸೆ ಅಲ್ವಾ, ನೀನಿದ್ರೆ ನಿನ್ ಜೊತೆ ಮಾತಾಡ್ತಾ ತಮಾಷೆಯಾಗಿರುತ್ತೆ, ಇಲ್ಲ ಅಂದ್ರೆ ಭಯದಿಂದ ಸಂಕೋಚದಿಂದ ಇರ್ತಾಳೆ. ಇನ್ನು ಅಣ್ಣೆ ಅತ್ತಿಗೆಯವರು ನಿದ್ರೆಯಿಂದ ಎದ್ದ ಹಾಗಿಲ್ವಲ್ಲ, ನೀನು ಇಬ್ಬರಿಗೂ ಬಿಸಿ ಬಿಸಿ ಟೀ ತಗೊಂಡು ಹೋಗು, ಹೋಗಿ ಕರಿತಾಯಿ ಎಂದು ಹೇಳಿ 2 ಕಪ್ಪಲ್ಲಿ ಬಿಸಿ ಟೀ ಹಾಕಿ ಕೊಡುತ್ತಾಳೆ. ರಿತಿಕಾ ಅದನ್ನು ತೆಗೆದುಕೊಂಡು ರೂಮಿನ ಹತ್ರ ಬರ್ತಾಳೆ. ಬಾಗಿಲು ಹೊಡೆಯುತ್ತಾಳೆ. ರಮೇಶ್ ಬಂದು ಬಿಸಿ ಬಿಸಿ ಟೀ ಕಪ್ ಅನ್ನು ತೆಗೆದುಕೊಳ್ಳುತ್ತಾನೆ. ಅಣ್ಣಯ್ಯ, ಹೇಳಮ್ಮ, ಅಮ್ಮ ನಿನ್ನನ್ನ ಅತ್ತಿಗೆನ ರೆಡಿಯಾಗಿ ಬಾ ಅಂತ ಹೇಳಿದ್ಲು, ಪೂಜಾ ರೂಮ್ ಅಲ್ಲಿ ದೀಪ ಇಡಬೇಕಂತೆ. ಸರಿ ತಂಗಿ, 10 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀವಿ ಎಂದು ಹೇಳಿ ಬಿಸಿ ಬಿಸಿ ಟೀ ತೆಗೆದುಕೊಂಡು ಒಳಗಡೆಗೆ ಬರುತ್ತಾನೆ. ಅನು ರಮೇಶ್ ಟೀ ಕುಡಿಯುತ್ತಾ ಮಾತನಾಡ್ತಾ ಇರ್ತಾರೆ. ಇನ್ನು ಪ್ರಸಾದ್ ರೆಡಿಯಾಗಿ ಸೋಫಾದಲ್ಲಿ ಕೂತ್ಕೊಂಡ ಶಾರದಳ ಹತ್ರ ಬರ್ತಾನೆ. ಶಾರದಾ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಲಂಚ್ ಮಗನ ಹತ್ರ ಕಳಿಸು, ಸರಿನಾ? ಸರಿ ಕಣ್ರಿ. ಮಗು 1 ಗಂಟೆ ಆಫೀಸ್ಗೆ ಲೇಟ್ ಆಗಿ ಬರ್ತಾನೆ. ಹೊಸ ಸೊಸೆ ಅನಾಮಿಕಾ ಮನೆಯಲ್ಲಿ ದೀಪವಿಡಬೇಕಲ್ಲ. ಸರಿ ಕಣೆ ಶಾರದಾ, ಅಂದ್ರೆ ಈ ದಿನ ಲಂಚ್ ಹೊಸ ಸೊಸೆ ಮಾಡ್ತಾಳೆ ಅನ್ನೋ ಮಾತು. ಹೌದು ರೀ, ಈ ದಿನ ಅಡಿಗೆ ಹೊಸ ಸೊಸೆ ಕೈಯಲ್ಲೇ ಮಾಡಿಸ್ಬೇಕು, ನಾನು ಮಾಡಿಸ್ತೀನಿ ಬಿಡಿ. ಸೊಸೆಗೇನು ತಿಳಿದಾದ್ರೆ ಕೋಪ ಮಾಡ್ಕೋಬೇಡ, ಅವಳನ್ನ ತಾಯಿಯಾಗಿ ನೀನ್ ನೋಡ್ಕೋಬೇಕು ಆ ಮಗುನ, ಅದನ್ನ ನೆನ್ಪಿನಲ್ಲಿ ಇಟ್ಕೋ. ನಾನು ಆ ದಿನ ಕೂಡ ಹೇಳ್ದೆ, ಈ ದಿನ ಕೂಡ ಹೇಳ್ತಾ ಇದ್ದೀನಿ, ನನಗೆ ಋತಿಕಾ ಹೇಗೋ ಅನಾಮಿಕಾ ಕೂಡ ಹಾಗೆ. ಹೊಸ ಸೊಸೆನ ನಾನು ಏನಕ್ಕೆ ಅಂತೀನ ಹೇಳಿ, ನೀವು ಆಫೀಸ್ಗೆ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ಹೊರಟು ಹೋಗುತ್ತಾನೆ. ಶಾರದಾ ಎದುರು ನೋಡುತ್ತಾ ಇರುವಾಗ ರಮೇಶ್ ಅನಾಮಿಕರು ರೆಡಿಯಾಗಿ ಬರುತ್ತಾರೆ. ಹೋಗಿ ಪೂಜಾ ರೂಮಿನಲ್ಲಿ ಕೂತ್ಕೊಳ್ಳಿ, ನಾನು ತೆಂಗಿನಕಾಯಿ ತರ್ತೀನಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಪೂಜಾ ರೂಮಿನ ಹತ್ರಕ್ಕೆ ಬರ್ತಾರೆ.
ಶಾರದಾ ತೆಂಗಿನಕಾಯಿ ತೆಗೆದುಕೊಂಡು ಬರುತ್ತಾಳೆ. ಪೂಜಾ ರೂಮಿನಲ್ಲಿ ಅನಾಮಿಕಾ ರಮೇಶ್ ಕೂತಿರ್ತಾರೆ. ನಿಂತ್ಕೊಂಡು ಶಾರದಾ ಹೇಳುತ್ತಾ ಇದ್ದಾರೆ. ಅನಾಮಿಕಾ ಪೂಜೆಯನ್ನು ಪೂರ್ತಿ ಮಾಡುತ್ತಾಳೆ. ತೆಂಗಿನಕಾಯಿ ಕೂಡ ಹೊಡೆಯುತ್ತಾಳೆ. ಎಲ್ಲರಿಗೂ ಆರತಿ ಕೊಡುತ್ತಾಳೆ. ಮಗು ರಮೇಶ್, ನೀನು ಆಫೀಸ್ ವರ್ಕ್ ಮಾಡ್ಕೋ, ಸೊಸೆ ಹತ್ರ ಸ್ವಲ್ಪ ಕೆಲಸವಿದೆ. ಸರಿ ಮಮ್ಮಿ, ನಾನು ಅದೇ ಮಾತು ಹೇಳ್ಬೇಕು ಅಂತಿದ್ದೆ, ನಾನು ವರ್ಕ್ ಮಾಡ್ಕೋತೀನಿ ಹಾಗಾದ್ರೆ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಇಲ್ಲಿ ನೋಡಮ್ಮ, ಹೊಸ ಸೊಸೆ ದೀಪ ಬಿಟ್ಟಿದ್ಯಾ, ಈಗ ಹೋಗಿ ಅಡ್ಗೆ ಕೆಲಸ ಶುರು ಮಾಡು ಎಂದು ಅತ್ತೆ ಶಾರದಾ ಹೇಳುತ್ತಲೇ ಹೊಸ ಸೊಸೆ ಅನಾಮಿಕಳಲ್ಲಿ ಗಾಬರಿ ಶುರುವಾಗುತ್ತೆ. ಅಯೋಮಯದಿಂದ ನೋಡುತ್ತಾ, ಅದು ಅದು ಅಲ್ಲ ಅತ್ತೆ, ನನಗೆ ಅಡಿಗೆ ಬರಲ್ಲ ಅಂತ ಹೇಳ್ಬೇಕು ಅಂತ ಅಂದ್ಕೋತಾಳೆ. ಆದರೆ ಮಾತು ಪೂರ್ತಿಯಾಗುವ ಮೊದಲೇ ರಿತಿಕಾ ಸೇರಿಕೊಂಡು, ಅತ್ತಿಗೆ ಅಡಿಗೆ ಮನೆಯಲ್ಲಿದೆ, ನಾನ್ ತೋರಿಸ್ತೀನಿ ಬಾ. ಮಮ್ಮಿ ಹೇಳುವ ತರಕಾರಿ ಎಲ್ಲ ಅಲ್ಲೇ ಇರುವ ಫ್ರಿಜ್ ಅಲ್ಲಿದೆ, ಬಾ ಅತ್ತಿಗೆ ಎಂದು ಹೇಳಿ ರಿತಿಕಾ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಕಿಚನ್ ಒಳಗೆ ಕರ್ಕೊಂಡ್ ಬರ್ತಾಳೆ. ಅವಳ ಹಿಂದೆ ಶಾರದಾ ಕೂಡ ಬರ್ತಾಳೆ. ಅನಾಮಿಕಾ ಭಯಪಡ್ತಾ ಇರುವುದು ಶಾರದಾ ಗಮನಿಸುತ್ತಾಳೆ. ಭಯಪಡ್ಬೇಡ ಸೊಸೆ, ಆದ್ರೂ ನಮ್ಗಿಷ್ಟವಾದ ಕಿಚನ್ ಒಳಗೆ ನಾವು ಬರ್ತಾನೆ ಎಲ್ಲ ಮರ್ತು ಹೋಗ್ತೀವಿ. ಇದು ನಮ್ಮ ಸಾಮ್ರಾಜ್ಯ ಸೊಸೆ, ಇಲ್ಲೇ ನಾವು ಮಹಾರಾಣಿ. ಎಲ್ಲರಿಗೂ ಲಂಚ್ ಮಾಡ್ಬೇಕು, ಯಾರಿಗೆ ಏನಿಷ್ಟೋ ಹೇಳ್ತೀನಿ ಅವೆಲ್ಲ ಚಕಚಕ ಮಾಡಿಡು ಸೊಸೆ. ಲಂಚ್ ಟೈಮ್ ವರೆಗೂ ನಿಮ್ಮ ಮಾವಂಗೆ ಮಗಂಗೆ ಲಂಚ್ ಕಳಿಸ್ಬೇಕು, ಇಲ್ಲಾಂದ್ರೆ ಅವರು ವರ್ಕ್ ಮಾಡಲಾರು. ಅತ್ತೆ, ಅದು ಮಾತೆಲ್ಲ ಆಮೇಲೆ ಹೇಳ್ಬೋದು ಸೊಸೆ, ಮೊದ್ಲು ಅಡುಗೆ ಮಾಡೋದಕ್ಕೆ ಶುರು ಮಾಡು. ಲಂಚ್ ಟೈಮ್ ಹತ್ರ ಬರ್ತಾ ಇದೆಯಲ್ಲ, ಯಾರಿಗೆ ಏನ್ ಬೇಕು ಅಂತ ಹೇಳ್ತೀನಿ ಕೇಳು ಎಂದು ಶಾರದಾ ಚಕಚಕ ಹೇಳುತ್ತಾಳೆ. ಅನಾಮಿಕಳಿಗೆಲ್ಲ ಅಯೋಮಯವಾಗಿರುತ್ತೆ. ಸೊಸೆ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ, ರಿತಿಕಾ ನಿನ್ ಜೊತೆಗೆ ಸಹಾಯವಾಗಿರ್ತಾಳೆ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಹೊಸ ಸೊಸೆ ಅನಾಮಿಕಾ ಅಯೋಮಯದಿಂದ ತನಗೆ ಬಂದ ಹಾಗೆ ಶಾರದಾ ಹೇಳಿದ ಅಡಿಗೆ ಎಲ್ಲ ಮಾಡಿ ಇಡುತ್ತಾಳೆ. ರಿತಿಕಾ ಮಾತ್ರ ಅನಾಮಿಕಾ ನೋಡದಿದ್ದಾಗ ಖಾರ ಉಪ್ಪು ಹೆಚ್ಚಾಗಿ ಹಾಕುತ್ತಾಳೆ. ಅರ್ಧ ಗಂಟೆಯ ನಂತರ ಶಾರದಾ ಅಲ್ಲಿಗೆ ಬರುತ್ತಾಳೆ. ಸೊಸೆ, ಹೇಳಿದ ಅಡಿಗೆ ಮಾಡಿದ್ಯಾ? ಮಾಡಿದಿನತ್ತೆ. ಸರಿ ಕಣೆ, ಲಂಚ್ ಬಾಕ್ಸ್ ಕಟ್ಟು, ಮಗನ್ ಜೊತೆ ಆಫೀಸ್ಗೆ ಕಳಿಸ್ತೀನಿ, ಅಲ್ಲಿ ನಿನ್ ಮಾವಯ್ಯ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರುತ್ತಾಳೆ. ಅನಾಮಿಕಾ ಅದರಲ್ಲಿ ಎಲ್ಲವನ್ನೂ ಸೇರಿಸುತ್ತಾಳೆ. ರಮೇಶ್ ಬರ್ತಾನೆ. ನೀನು ಅಲ್ಲೇ ತಿನ್ನು ಮಗ, ಇಬ್ಬರಿಗೂ ಸೇರಿಸಿ ಇಟ್ಟಿದ್ದೀನಿ. ಸರಿ ಮಮ್ಮಿ ಎಂದು ಹೇಳುತ್ತಲೇ ಮಗನ ಜೊತೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸುತ್ತಾಳೆ ಶಾರದಾ. ಸೊಸೆ, ನನಗ್ ತುಂಬಾ ಹಸಿವಾಗ್ತಾ ಇದೆ, ಬಡಿಸು. ಸರಿ ಅತ್ತೆ, ಹೋಗಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ. ಅನಾಮಿಕಾ ತಾನು ಮಾಡಿದ ಅಡಿಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ರಿತಿಕಾ ತನ್ನಲ್ಲಿ ತಾನು ನಗ್ತಾ ಇರ್ತಾಳೆ. ಈಗ ಮಮ್ಮಿ ಹೊಸ ಸೊಸೆಯಲ್ಲೇ ಅಂತ ಸುಮ್ನಿರ್ತಾಳ, ಇಲ್ಲ ಅಂದ್ರೆ ಇಂತಹ ಅಡಿಗೆ ಯಾಕೆ ಮಾಡಿದ್ಯಾ ಅಂತ ಬೈತಾಳ, ನೋಡೋಣ ಎಂದು ಅಂದುಕೊಳ್ಳುತ್ತಾ ಇರುವಾಗ, ರಿತಿಕಾ ನೀನು ಬಂದು ಕೂತ್ಕೊಮ್ಮ, ಅತ್ತಿಗೆ ಅನ್ನ ಬಡಿಸ್ತಾಳೆ. ಅತ್ತಿಗೆ ಹೇಗೆ ಮಾಡಿದ್ದಳೋ ಟೇಸ್ಟ್ ಮಾಡೋಣ. ಮಮ್ಮಿ, ನನ್ಗೀಗ್ಲೇ ಹಸುವಾಗ್ತಾ ಇಲ್ಲ, ನೀನು ಮೊದಲು ತಿನ್ಬಿಡು. ಅತ್ತಿಗೆ ಅಡಿಗೆ ಬಗ್ಗೆ ನನಗೆ ಡೌಟ್ ಇದೆ. ಅಡಿಗೆ ಮಾಡು ಅಂತ ಹೇಳಿದಾಗಿಂದ ಅಯೋಮಯದಿಂದಿದ್ದಾಳೆ, ಭಯದಿಂದ ಕೂಡ ಇದ್ದಾಳೆ. ನೀವು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ತಿಂತೀನಿ. ರಿತಿಕಾ, ನಾನು ಭಯಪಟ್ಟಿದ್ದು ನನಗೆ ಅಡಿಗೆ ಬರಲ್ಲ ಅಂತಲ್ಲ, ಅತ್ತೆಯವರ ಮನೆಯಲ್ಲಿ ಮೊದಲ ಅಡಿಗೆ ಎಲ್ಲ ಹೇಗೆ ಮಾಡ್ಬೇಕು ಅಂತ ಸಂಕೋಚದಲ್ಲಿದ್ದೆ ಅಷ್ಟೇ. ನಾನು ಅಡಿಗೆ ಬ್ರಹ್ಮಾಂಡವಾಗಿ ಮಾಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ. ಅನಾಮಿಕಾ ಶಾರದೊಳಗೆ ಬಡಿಸುತ್ತಾಳೆ. ಶಾರದಾ ಸಂತೋಷದಿಂದ ಬಾಯಿಯೊಳಗೆ ಇಟ್ಕೋತಾಳೆ. ಅಷ್ಟೇ, ಉಪ್ಪಾಗಿದ್ದರಿಂದ ಎಲ್ಲ ಉಗಿಯುತ್ತಾಳೆ. ಕೋಪದ ಮುಖವಿಟ್ಟು, ಏನೇ ಸೊಸೆ ಇದು, ಇಷ್ಟು ಉಪ್ಪು ಹಾಕ್ತಾರಾ? ಅಲ್ಲಿ ಮಗ ಅವರು ಎಷ್ಟು ತೊಂದರೆ ಪಡ್ತಾ ಇದ್ದಾರೋ ಏನೋ. ರಿತಿಕಾ, ಇಂತಹ ತುಂಟತನದ ಕೆಲಸ ಮಾಡ್ತೀಯಂತ ನಾನು ಮೊದಲೇ ಗ್ರಹಿಸಿದ್ದೆ. ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಅತ್ತೆ. ನಾನು ನಿಮ್ ಹತ್ರ ಬರುತ್ತಲೇ ಎಲ್ಲದರಲ್ಲೂ ಉಪ್ಪು ಖಾರ ಹೆಚ್ಚಾಗಿ ಹಾಕಿದ್ಲು, ಇಲ್ಲಿ ನೋಡಿ ಎಂದು ಹೇಳಿ ಮೊಬೈಲ್ ಅನ್ನು ತೋರಿಸುತ್ತಾಳೆ. ರಿತಿಕಾ ಉಪ್ಪು ಅದರಲ್ಲಿ ಹಾಕಿದ್ದ ಹಾಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರಿಂದ ಶಾರದಾ ಏನು ಮಾತನಾಡದೆ ಹೋಗ್ತಾಳೆ. ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅತ್ತೆ, ಮನೆಗ್ ಬರ್ತೀನಿ ಅಂತ ಹೇಳಿದಾರೆ, ಮತ್ತೆ ಅಡಿಗೆ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಬಂದು ಎಲ್ಲರಿಗೂ ಗಮ್ಮನೆ ಅಡಿಗೆ ಮಾಡಿ ಇಡುತ್ತಾಳೆ. ಎಲ್ಲರೂ ಹಾಯಾಗಿ ಹೊಸ ಸೊಸೆ ಮಾಡಿದ ಅಡಿಗೆ ತಿಂದು ಮೆಚ್ಚಿಕೊಳ್ಳುತ್ತಾರೆ. ಅನಾಮಿಕಳನ್ನು ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಎಂದು ಮನೆಯಲ್ಲಿ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. ನಿಜಕ್ಕೂ ಅನಾಮಿಕಳಿಗೆ ಅಡಿಗೆ ಬರುತ್ತಾ ಇಲ್ವೋ ಎಂದು ಶಾರದಾ ಮೊದಲು ಗಾಬರಿಯಾಗಿದ್ದರು. ಅನಾಮಿಕಾ ಅದ್ಭುತವಾಗಿ ಅಡಿಗೆ ಮಾಡಲಿಕ್ಕೆ ಶುರುವಾದ ನಂತರ ಅನಾಮಿಕಳಿಂದಲೇ ಇನ್ನು ಮೇಲಿಂದ ಅಡಿಗೆ ಮಾಡಿಸಬೇಕು ಎಂದು ಶಾರದಾ ನಿರ್ಣಯಕ್ಕೆ ಬರುತ್ತಾಳೆ. ಇನ್ನು ಆ ದಿನದಿಂದ ಮನೆಯಲ್ಲಿ ಎಂತಹ ಪ್ರತ್ಯೇಕ ಕಾರ್ಯಕ್ರಮ ನಡೆದರೂ ಇಲ್ಲ, ಪ್ರತಿದಿನವೂ ಅಡಿಗೆ ಕಾರ್ಯಕ್ರಮವಾದರೂ ಸರಿ, ಶಾರದಾ ಅನಾಮಿಕಳ ಕೈಯಲ್ಲಿ ಅಡಿಗೆ ಮಾಡಿಸ್ತಾ ಇರ್ತಾಳೆ. ರಿತಿಕಾ ಕೂಡ ಸ್ವಲ್ಪ ದಿನಕ್ಕೆ ಅನಾಮಿಕಳ ಹತ್ತಿರ ಅಡಿಗೆ ಮಾಡೋದು ಪೂರ್ತಿಯಾಗಿ ಕಲ್ತ್ಕೋತಾಳೆ. ಹೀಗೆ ಅನಾಮಿಕಾ ಮಾಡುವ ಅದ್ಭುತವಾದ ಅಡಿಗೆಯಿಂದ ಕುಟುಂಬವೆಲ್ಲ ಕೂಡ ಸಂತೋಷದಿಂದ ಕಲೆತು ಬೆರೆತು ಜೀವಿಸ್ತಾ ಇರುತ್ತೆ. ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಬಸ್ಗಾಗಿ ಎದುರು ನೋಡ್ತಾ ಇರ್ತಾರೆ. ಅತ್ತೆ, ತುಂಬಾ ಹಸಿವಾಗ್ತಾ ಇದೆ, ಹಾಗೆ ಚೌರಸ್ತಕ್ಕೆ ಹೋಗಿ ಏನಾದ್ರೂ ತಿನ್ನೋಣ ಬನ್ನಿ.
ಅದೇನೇ ಸೊಸೆ, ನಾವು ಹೋಗಿದ್ದ ಮದುವೆನಲ್ಲಿ ನಾನ್ ವೆಜ್ ಅಡುಗೆ ಚೆನ್ನಾಗೇ ಇತ್ತಲ್ಲ, ನೀನು ಹೊಟ್ಟೆ ತುಂಬ ತಿಂದಿಲ್ವಾ ಏನೋ? ನೀವು ತಿಂದ್ರ ಅತ್ತೆ? ಮಾಮೂಲಾಗಿ ಅಲ್ಲ ಸೊಸೆ, ತುಂಬ ಹೊಟ್ಟೆ ತುಂಬ ತಿಂದೆ. ನನಗೆ ರಾತ್ರಿಗೆ ಅನ್ನ ಕೂಡ ಬೇಡ. ಮನೆಗೆ ಹೋದ್ಮೇಲೆ ನಿನಗಾಗಿ ಅಡುಗೆ ಮಾಡಿಕೊಂಡ್ರೆ ಸಾಕು. ರಾತ್ರಿ ವಿಷಯ ಮನೆಗೆ ಹೋದ್ಮೇಲೆ ಆಲೋಚಿಸೋಣ ಅತ್ತೆ. ಈಗಂತೂ ನನಗೆ ತುಂಬ ಹಸಿವೆ ಆಗ್ತಾ ಇದೆ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅತ್ತೆ. ನನಗೆ ಹೊಟ್ಟೆ ತುಂಬ ಏನಾದರೂ ಹಾಕ್ಕೊಡಿ. ಅಯ್ಯೋ ಸೊಸೆ, ಹೊರಗೆ ಏನು ತಿಂದರೂ ಹೊಟ್ಟೆ ತುಂಬಲ್ಲ, ಮೇಲಾಗಿ ರುಚಿ ಕೂಡ ಇರಲ್ಲ. ನನ್ನ ಮಾತು ಕೇಳು, ಈಗ ಬರುವ ಬಸ್ಸಲ್ಲಿ ಮನೆಗೆ ಹೋಗೋಣ. ಅನ್ನ ಅಡುಗೆ ಮಾಡ್ಕೊಂಡು ತಿನ್ನೋದೇ ಒಳ್ಳೇದು ಸೊಸೆ. ಇದು ತುಂಬ ಚೆನ್ನಾಗಿದೆ ಅತ್ತೆ. ಇಲ್ಲಿ ನನಗೆ ಹಸಿವೆ ಆಗ್ತಾ ಇದೆ ಅಂತ ನಾನು ಕಷ್ಟಪಡ್ತಾ ಇದ್ದೀನಲ್ಲ, ನೀವು ಮಾತ್ರ ಮನೆಗೆ ಹೋದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದೀರಾ ಯಾಕೆ? ಮದುವೆಗೆ ಹೋಗಿ ಮದುವೆ ಊಟ ಮಾಡದೆ ಬಂದರೆ ಹೀಗೆ ಇರುತ್ತೆ ಸೊಸೆ ಎಂದು ಶಾರದಾ ಅನ್ನುತ್ತಾಳೆ. ಅನಾಮಿಕಳಿಗೆ ಬೇಜಾರಾಗುತ್ತೆ. ಪದೇ ಪದೇ ಮದುವೆ ಊಟ ಅಂತ ಹೇಳ್ಬಿಡಿ ಅತ್ತೆ. ನಿಜಕ್ಕೂ ಆ ಮದುವೆಯಲ್ಲೇ ಊಟ ಮಾಡ್ಬೇಕಾದ್ರೆ ಜಗಳ ನಡೀತಾ ಇತ್ತು, ಅದೆಲ್ಲ ನೀವು ಗಮನಿಸಿದ್ರಾ? ಅದು ಗಮನಿಸ್ತಾ ಇದ್ರೆ ಈಗ ನಾನು ಕೂಡ ನಿನ್ನ ಹಾಗೆ ಹಸ್ಫೇ ಅಂತ ಆಳ್ತಾ ಇದ್ದೆ. ಅಂದ್ರೆ ಅತ್ತೆ, ಆ ಗಲಾಟೆ ಏನಕ್ಕೆ ನಡೀತಾ ಇದೆ ಅಂತ ನಿಮಗೆ ನಿಜವಾಗಿ ಗೊತ್ತಿಲ್ವಾ? ಗೊತ್ತಿಲ್ಲ ಕಣೆ ಸೊಸೆ, ನಿಜಕ್ಕೂ ಏನಾಯ್ತೆ? ಚುಚ್ಚಿ ಮತ್ತೆ ಕೇಳ್ತಾ ಇದೀಯಾ ಗಲಾಟೆ ಬಗ್ಗೆ? ನಿಜಕ್ಕೂ ಏನಾಯ್ತೆ? ಏನೇ ಗಲಾಟೆ? ಆಗ ಗಲಾಟೆ ಏನಕ್ಕಾಯ್ತು? ಅಯ್ಯೋ ಅತ್ತೆ, ಇಷ್ಟಕ್ಕೂ ನೀವು ಮದುವೆಲಿ ಏನೇನೆಲ್ಲ ತಿಂದ್ರಿ? ಏನು ತಿನ್ನೋದೇನೆ, ತರತರದ ವೆರೈಟಿ ಜೊತೆ ಊಟ ಮಾಡಿದೆ. ನನ್ನ ಪ್ರಶ್ನೆ ನಿಮಗೆ ಅರ್ಥವಾಗಿಲ್ಲ ಅತ್ತೆ. ಮದುವೆಯಲ್ಲಿ ನೀವು ಚಿಕನ್ ತಿಂದ್ರಾ ಇಲ್ವಾ ಎಂದು ಅನಾಮಿಕಾ ಪೂರ್ತಿಯಾಗಿ ಕೇಳುವ ಮೊದಲೇ ಶಾರದ ಮಧ್ಯದಲ್ಲೇ ಸೇರಿಕೊಂಡು, ಮಸ್ತಾಗಿ ಮಟನ್ ಕೂರ ಇರಬೇಕಾದ್ರೆ ಚೀಪಾಗಿ ಚಿಕನ್ ಜೊತೆ ಏನಕ್ಕೆ ತಿಂತೀನಿ? ಮಟನ್ ಸಾರು ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದೆ. ಮಟನ್ ಅಂತೂ ತುಂಬ ಚೆನ್ನಾಗಿತ್ತು. ಸಾಯಂಕಾಲದವರೆಗೂ ಇದ್ದರೆ ಮತ್ತೊಂದು ಪಟ್ಟು ಹೊಡಿತಾ ಇದ್ದೆ ಹೊರತು ನಿನ್ನ ಮಾವಯ್ಯ ಬೇಗ ಬಾ ಅಂತ ಹೇಳಿದ್ನಲ್ಲ, ಅದಕ್ಕೆ ಮದುವೆಯಿಂದ ಬರೋದಂತೂ ನನಗೆ ಸ್ವಲ್ಪನೂ ಇಷ್ಟವಿರಲಿಲ್ಲ. ಆದರೂ ಸರಿ ಬರ್ತಾ ಇದ್ದೀನಿ ಸೊಸೆ. ಅದು ಸರಿಯತ್ತೆ, ನಿಮಗೆ ಎದೆನೋವು ಇದಕ್ಕೂ ಮೊದಲು ಯಾವತ್ತೂ ಬಂದಿಲ್ವಲ್ಲ ಎಂದು ಕೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತಾ, ನಿನ್ನಮ್ಮನ ಹೊಟ್ಟೆ ಹೊಡಿಯ ಗಟ್ಟಿ ಮರದ ಹಾಗೆ ನಾನಿದ್ರೆ ನೀನೇನೆ ಎದೆನೋವು ಆ ನೋವು ಅಂತ ಇದೆಯಾ? ಅಂದರೆ ಮನೆ ಬೀಗದಕ್ಕಿಗಾಗಿ ನಾನು ಬೇಗ ಸತ್ತು ಹೋಗು ಅಂತ ನೋಡ್ತಾ ಇದೆಯೇನೆ? ಈಗ ನಾನು ನಿಜ ಹೇಳಿದರೆ ನೀವು ಹಾಗೆ ಹೋಗ್ತೀರಾ ಅತ್ತೆ. ನಾನು ಹೇಳಿದ ನಿಜದ ಕೇಳಿ. ಈಗ ಮನೆ ಬೀಗದಕ್ಕಿ ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಅದಾಗಿ ನನ್ನ ಹತ್ರ ಬರುತ್ತಲ್ಲ ಅತ್ತೆ. ಏನೇ ಸೊಸೆ, ನೀನು ಹೇಳೋ ನಿಜ ಏನೇ? ಆ ನಿಜ ಕೇಳಿದ್ರೆ ನಾನು ಹೋಗ್ತೀನಾ? ಹೌದತ್ತೆ, ನಿಜವಾಗಿ ಹೋಗ್ತೀರಾ. ಇಷ್ಟಕ್ಕೂ ಏನೇ ಆ ನಿಜ? ಮಸ್ತಾಗಿದೆ ಅಂತ ಲೊಟ್ಟೆ ಹೊಡ್ಕೊಂಡು ನೀವು ಹೊಟ್ಟೆ ತುಂಬ ತಿಂದ್ರಲ್ಲ ಮಟನ್ ಸಾರು, ಅದರಲ್ಲಿ ಹಲ್ಲಿ ಬಿದ್ದಿತ್ತಂತೆ ಅತ್ತೆ. ಅದಕ್ಕೆ ಅಲ್ಲಿ ಊಟದ ಹತ್ರ ಬಹಳ ಜಗಳವಾಯ್ತು ಎಂದು ಅನಾಮಿಕಾ ಹೇಳುತ್ತಲೇ ಶಾಕಲ್ಲಿದ್ದು ಬಿಡ್ತಾಳೆ ಶಾರದಾ. ಏನು, ಮಟನ್ ಸಾರಲ್ಲಿ ಹಲ್ಲಿ ಬಿದ್ದಿತ್ತಾ ಎಂದು ಶಾರದಾ ತಲೆ ತಿರುಗಿ ಬಿದ್ದು ಬಿಡ್ತಾಳೆ. ಅತ್ತೆ ಅತ್ತೆ, ಒಂದ್ಸಲ ಕಣ್ ತೆಗಿರಿ ಅತ್ತೆ ಎಂದು ಅನಾಮಿಕಾ ಕರೆಯುತ್ತಾ ಶಾರದಳನ್ನು ಮೇಲಕ್ಕೆ ಎಬ್ಬಿಸುವ ಪ್ರಯತ್ನ ಮಾಡ್ತಾಳೆ. ಇನ್ನು ಬಸ್ ಸ್ಟ್ಯಾಂಡಲ್ಲಿ ನಿಂತ ಇಬ್ಬರು ಹೆಂಗಸರು ಗಾಬರಿ ಆಗ್ತಾ ಇರ್ತಾರೆ. ಅಯ್ಯೋ ಏನಾಯ್ತಮ್ಮ? ತಲೆ ತಿರುಗಿ ಬಿದ್ದು ಬಿಟ್ರು ರೀ. ನಿಮ್ಮ ಹತ್ರ ಸ್ವಲ್ಪ ನೀರಿದ್ರೆ ಕೊಡ್ತೀರಾ? ತಗೊಳ್ಳಮ್ಮ ಎಂದು ಹೇಳಿ ತನ್ನ ಹತ್ತಿರವಿರುವ ನೀರೇ ಬಾಟಲ್ ಕೊಡ್ತಾಳೆ ಕವಿತಾ. ಅನಾಮಿಕಾ ನೀರನ್ನು ಶಾರದಾ ಮೇಲೆ ಚಿಮುಕಿಸುತ್ತಾಳೆ. ಶಾರದಾ ಕಣ್ ತೆಗೆದು ಸೊಸೆ ಅನಾಮಿಕಳನ್ನ ನೋಡ್ತಾಳೆ. ಏನಾಯ್ತು ಅತ್ತೆ, ಯಾಕೆ ಹಾಗೆ ಬಿದ್ಬಿಟ್ರಿ? ಇನ್ನು ನಾನು ಸಾಯ್ಲಿಲ್ವೇನೆ ಸೊಸೆ? ಅಂದ್ರೆ ಈಗ ನಾನು ಸತ್ತು ಹೋಗ್ಬಿಡ್ತೀನಿ. ನಾನು ಹಲ್ಲಿ ಬಿದ್ದ ಮಟನ್ ಸಾರು ತಿಂದಿದ್ದೀನಿ. ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಂದು ಶಾರದಾ ಓಡ್ತಾ ಇರ್ತಾಳೆ. ಅನಾಮಿಕಾ ಅಯೋಮಯದಿಂದ ನೋಡ್ತಾ, ನಾನೇನೋ ಜೋಕ್ ಮಾಡಿದ್ರೆ ನಮ್ಮ ಅತ್ತೆ ನಿಜಾನೇ ಅಂದ್ಕೊಂಡು ಹಾಗೆ ಓಡ್ತಾ ಇದ್ದಾಳೆ. ಯಾಕೆ? ಹೋಗಿ ನಮ್ಮ ಅತ್ತೆನ ನಿಲ್ಲಿಸ್ಬೇಕು ಎಂದು ಅನಾಮಿಕಾ ಕೂಡ ಓಡ್ತಾ ಇರ್ತಾಳೆ. ಶಾರದಾ ಮುಂದಕ್ಕೆ ಓಡ್ತಾ, ಇಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲಿದೆಯೋ ಯಾರಾದರೂ ಹೇಳಿ, ನಾನು ಹಲ್ಲಿ ಬಿದ್ದ ಮಟನ್ ತಿಂದಿದ್ದೀನಿ. ಹಾಸ್ಪಿಟಲ್ ಎಲ್ಲಿದೆಯೋ ಹೇಳಿ, ನನ್ನನ್ನು ಕಾಪಾಡಿ ಎಂದು ಗಾಬರಿಯಾಗಿ ಮುಂದಕ್ಕೆ ಓಡ್ತಾ ಇರ್ತಾಳೆ. ಅವಳ ಹಿಂದೆನೆ ಅನಾಮಿಕಾ ಕೂಡ ಓಡ್ತಾ ಇರ್ತಾಳೆ. ಅತ್ತೆ ನಿಲ್ಲಿ, ನಾನು ಹೇಳೋದು ಒಂದ್ಸಲ ಕೇಳಿ, ನನ್ನ ಮಾತು ಕೇಳಿ ಅತ್ತೆ. ಹೀಗೆ ಹೇಳಿದ್ರೆ ನೀವು ಕೇಳೋ ಹಾಗಿಲ್ಲ ಅನ್ಸುತ್ತೆ. ಇನ್ನು ಪರವಾಗಿಲ್ಲ, ನಾನೇ ಅತ್ತೆಗಿಂತ ಮುಂದೆ ಜೋರಾಗಿ ಓಡಿ ಹೋಗಿ ಅತ್ತೆನ ಅಡ್ಡ ಮಾಡಿಸ್ಬೇಕು. ಮತ್ತಷ್ಟು ವೇಗದಿಂದ ಓಡಿ ಹೋಗಿ ಶಾರದಳಿಗೆ ಅಡ್ಡವಾಗಿ ನಿಲ್ಲುತ್ತಾಳೆ. ಅದನ್ನು ನೋಡಿ ಶಾರದಾ ನಿಲ್ಲುತ್ತಾಳೆ. ಎದುರೆದುರಿಗಿರುವ ಅತ್ತೆ ಸೊಸೆಯರು ಆಯಾಸ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ. ಬಾ ಸೊಸೆ, ಹಾಸ್ಪಿಟಲ್ಗೆ ಹೋಗೋಣ. ನಾನು ಹಲಿ ಬಿದ್ದ ಮಟನ್ ಸಾರು ತಿಂದಿದ್ದೀನಲ್ಲ, ಬಾ. ಅಯ್ಯೋ ಅತ್ತೆ, ನಿಮಗೆ ಆಟವಾಡ್ಸೋಣ ಅಂತ ನಾನು ಹಾಗೆ ಹೇಳ್ದೆ, ಅದು ನಿಜ ಅಲ್ಲ. ಆ ಮಾತು ನಿಮ್ಗೆ ಹೇಳಬೇಕು ಅಂತ ನಾನು ಓಡ್ಕೊಂಡು ಬರ್ತಾ ಇದ್ದೆ, ನೀವು ನನಗಿಂತ ಜೋರಾಗಿ ಓಡ್ತಾ ಇದ್ದೀರಾ.
ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಆದರೆ ಸೊಸೆ ಅನಾಮಿಕಳಿಗೆ ಏನೋ ಹೇಳಲಾರದಾಗುತ್ತಾಳೆ. ಮೌನವಾಗಿ ಬಸ್ ಸ್ಟಾಂಡ್ ಕಡೆ ನಡೀತಾ ಇರ್ತಾರೆ. ಅವಳ ಹಿಂದೆ ಅನಾಮಿಕ ಕೂಡ ನಡೆಯುತ್ತಾ ಇರ್ತಾಳೆ. ಅತ್ತೆ, ನನಗ್ ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೂ ತಿನ್ಸಿ ಅತ್ತೆ. ಸರಿ ಕಣೆ ಬಾ ಎಂದು ಹಾಗೆ ಮುಂದಕ್ಕೆ ನಡೆಯುತ್ತಿರುವ ಅತ್ತೆ ಸೊಸೆಯರ ಕಣ್ಣಿಗೆ ಹಾಗೆ ಪನ್ನೀರ್ ನೂಡಲ್ಸ್ ಮಾರ್ತಾ ಇರುವ ಪವನ್ನನ ಶಾಪ್ ಕಾಣಿಸುತ್ತೆ. ಹಾಗೆ ಮುಂದಕ್ಕೆ ಹೋಗಿ, ಅತ್ತೆ ಪನ್ನೀರ್ ನೂಡಲ್ಸ್ ಅಂತೆ, ಬನ್ನಿ ನಾವಿಬ್ಬರು ಒಂದೊಂದು ಪ್ಲೇಟ್ ತಗೊಂಡು ತಿನ್ನೋಣ. ನನಗೇನು ಬೇಡ ಕಣೆ, ನೀನೇ ತಿನ್ನು. ನಾನು ಊಟದಲ್ಲಿ ಚೆನ್ನಾಗಿ ತಿಂದಿದ್ದೀನಿ. ಹಾಗಂದ್ರೆ ಹೇಗೆ ಅತ್ತೆ? ನೀವು ತಿಂದ್ರೆ ನಾನು ನೂಡಲ್ಸ್ ತಿಂತೀನಿ. ಬಹಳ ದೂರದಿಂದ ಓಡ್ಕೊಂಡು ಬಂದಿದ್ದೀರಲ್ಲ, ನೀವು ಅಲ್ಲಿ ಮಾಡಿದ ಊಟ ಎಲ್ಲ ಸ್ವಲ್ಪ ಅರ್ಗೋಗಿರುತ್ತೆ. ಬನ್ನಿ ಹೋಗಿ ತಿನ್ನೋಣ ಎಂದು ಅನಾಮಿಕ ಹೇಳಿ ಶಾರದಳನ್ನು ಕರೆದುಕೊಂಡು ಪನ್ನೀರ್ ನೂಡಲ್ಸ್ ಹತ್ರ ಬರ್ತಾಳೆ. ಇಲ್ಲಿ ನೋಡೋಣ ತಂಗಿಯಮ್ಮ, ನನ್ನ ಹೆಸರು ಹೀಗೆ ನೋಡೋಣ, ಹಾಗೆ ನೋಡೋಣ, ಮೇಲಕ್ ನೋಡೋಣ, ಕೆಳಗ್ ನೋಡೋಣ ಅಲ್ಲಮ್ಮ. ಪವನು, ಪನ್ನೀರ್ ನೂಡಲ್ಸ್ ಪವನಣ್ಣ ಅಂತ ಕರಿತಾಯಿ. ಪನ್ನೀರ್ ಪವನಣ್ಣ, ನನಗೊಂದು ಪ್ಲೇಟ್ ಪನ್ನೀರ್ ನೂಡಲ್ಸ್, ನಮ್ಮ ಅತ್ತೆಗೊಂದು ಪ್ಲೇಟು ಪನ್ನೀರ್ ನೂಡಲ್ಸ್ ಕೊಡೋಣ, ಹಾಗೆ ತಿಂದು ಇಡ್ತೀವಿ. ಹಾಗೆ ಚೆಲ್ಲಮ್ಮ ಎಂದು ಪವನ್ ಹೇಳುತ್ತಾನೆ. ತನಗೆ ತೋಚಿದ ಹಾಗೆ ಪವನ್ ಪನ್ನೀರ್ ನೂಡಲ್ಸ್ ಮಾಡಿ ಶಾರದಳಿಗೂ ಅನಾಮಿಕಳಿಗೂ ಕೊಡುತ್ತಾನೆ. ಇಬ್ಬರು ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಶಾರದ ಹಾಗೆ ಬಾಯಲ್ಲಿ ಇಟ್ಲೋ ಇಲ್ವೋ ತಕ್ಷಣ ಉಗಿಯುತ್ತಾಳೆ. ಇಷ್ಟದಿಂದ ಮುಖವಿಟ್ಟು ಸ್ವಲ್ಪ ಹೀಗಂತಾಳೆ, ಏನಯ್ಯ ಇದು? ನೀವು ಕೇಳಿದ ಪನ್ನೀರ್ ನೂಡಲ್ಸ್ ರೀ, ಏನು ಚೆನ್ನಾಗಿಲ್ವಾ? ನೀ ನಮ್ಮ ಮೊಕ್ಕದ ಹಾಗೆ ಇದೆ, ಈ ಕಸನ ನೀವೆಲ್ಲ ಹೇಗೆ ತಿಂತಾ ಇದ್ದೀರೋ ಏನೋ ಎಂದು ಶಾರದ ಹೇಳುತ್ತಲೇ ಪವನ್ಗೆ ಕೋಪ ಬರುತ್ತೆ. ಪವನ್ ಸ್ವಲ್ಪ ಕೋಪದಿಂದ, ಏನೋ ದೊಡ್ಡವಳು ಅಂತ ಬಾಯಿ ಮುಚ್ಕೊಂಡಿದ್ರೆ ಕಸ ಅಂತ ಮಾತಾಡ್ತಾ ಇದೀಯಾ? ನನಗಿಂತ ರುಚಿಯಾಗಿ ಮತ್ಯಾರು ಮಾಡೋದಿಲ್ಲ. ನಮ್ ಸೊಸೆ ಚೆನ್ನಾಗಿ ಮಾಡ್ತಾಳೆ, ತಿಂತಾ ಇರೋರೆಲ್ಲ ಇಲ್ಲೇ ಇರಿ. ನನ್ ಸೊಸೆ ಮಾಡುವ ಪನ್ನೀರ್ ನೂಡಲ್ಸ್ನ ತಿಂದು ಹೋಗಿ. ಸೊಸೆ, ನೀನು ಪನ್ನೀರ್ ನೂಡಲ್ಸ್ ಮಾಡೇ, ತಪ್ಪದೇ ಮಾಡ್ತೀನಿ ಅತ್ತೆ ಎಂದು ಅನಾಮಿಕಾ ಅಲ್ಲಿಯೇ 10 ನಿಮಿಷದಲ್ಲಿಯೇ ಘಮಘಮ ಅನ್ನುವ ಬಿಸಿ ಬಿಸಿಯಾದ ಪನ್ನೀರ್ ನೂಡಲ್ಸ್ ಅನ್ನು ತಯಾರು ಮಾಡ್ತಾಳೆ. ಅಲ್ಲಿರುವವರೆಲ್ಲರಿಗೂ ಕೊಡುತ್ತಾಳೆ. ಅಲ್ಲಿರುವವರೆಲ್ಲ ತಿಂದು ಅನಾಮಿಕಾ ತಯಾರು ಮಾಡಿದ ಪನ್ನೀರ್ ನೂಡಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೋತಾ ಇರ್ತಾರೆ. ಸೊಸೆ, ನಿನ್ನ ಪವನ್ ಅಣ್ಣಂಗೂ ಕೊಡು, ತಿಂದು ಹೇಗಿದ್ದಾನೆ ಹೇಳ್ತಾನೆ ಎಂದು ಹೇಳಿ ಒಂದು ಪ್ಲೇಟ್ ಅಲ್ಲಿ ಪನ್ನೀರ್ ನೂಡಲ್ಸ್ ಹಾಕಿ ಪವನ್ಗೆ ಕೊಡುತ್ತಾಳೆ. ಪವನ್ ಆ ಪನ್ನೀರ್ ನೂಡಲ್ಸ್ ತಿಂತಾನೆ. ಅವನ ಮುಖ ಬೆಳಗಿ ಹೋಗುತ್ತೆ. ವಾರೆ ವಾ ತಂಗಿಯಮ್ಮ, ಈ ಪನ್ನೀರ್ ನೂಡಲ್ಸ್ನ ನೀನು ಭಲೇ ರುಚಿಯಾಗಿ ಮಾಡಿದೀಯಲ್ಲ, ತುಂಬಾ ಚೆನ್ನಾಗಿದೆ. ನಾನೊಂದು ಮಾತು ಹೇಳ ತಂಗಿಯಮ್ಮ. ಹೇಳಿ ಅಣ್ಣಯ್ಯ. ನೀನೇನಾದ್ರೂ ಈ ಪನ್ನೀರ್ ನೂಡಲ್ಸ್ ವ್ಯಾಪಾರ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರ್ತಾ ಇತ್ತಮ್ಮ. ನಿನಗೆ ತುಂಬಾ ದುಡ್ಡು ಬರುತ್ತೆ. ಒಂದು ವೇಳೆ ಅಂತಹ ಉದ್ದೇಶವೇನಾದ್ರೂ ಇದ್ರೆ ಪ್ರಯತ್ನ ಮಾಡಿ, ಫಲಿತವಂತೂ ಚೆನ್ನಾಗಿರುತ್ತೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಸಂತೋಷಪಟ್ಟು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬರ್ತಾರೆ. ಬಸ್ಸು ಬರುತ್ತಲೇ ಬಸ್ ಹತ್ತಿ ಅವರು ಊರಿಗೆ ಹೋಗುತ್ತಾರೆ. ಮನೆಯಲ್ಲಿರುವ ಪ್ರಸಾದ್ ರಮೇಶರ ಜೊತೆ ಪನ್ನೀರ್ ನೂಡಲ್ಸ್ ಬಗ್ಗೆ ಮಾತಾಡ್ತಾರೆ. ಓಹೋ, ಟೌನ್ಗೆ ಹೋದ ನೆಂಟರ ಮನೆ ಮದುವೆಗೆ ಹೋಗಿ ಬನ್ನಿ ಅಂದ್ರೆ ಪನ್ನೀರ್ ನೂಡಲ್ಸ್ ವ್ಯಾಪಾರ ಮಾಡುವಂತ ಆಲೋಚನೆ ಜೊತೆ ಬಂದ್ರ ಅತ್ತೆ ಸೊಸೆಯರಿಬ್ರು? ಹೌದು ರೀ, ಮದುವೆಯಲ್ಲಿ ಜಗಳ ನಡೆಯಿತು, ಅದರಿಂದ ಸೊಸೆ ಸರಿಯಾಗಿ ತಿಂದಿಲ್ಲ. ಬಸ್ ಸ್ಟ್ಯಾಂಡ್ ಹತ್ರವಿರುವ ಪವನ್ ಅಣ್ಣನ ಪನ್ನೀರ್ ನೂಡಲ್ಸ್ ಹತ್ರ ಹೋದ್ವಿ. ಅಲ್ಲಿ ತಿಂದ ಮೇಲೆ ಅವನ ಹತ್ರ ಏನೋ ಸರಿಯಾಗಿ ಮಾಡಿಲ್ಲ. ನನಗೆ ಕೋಪ ಬಂದು ಅವನನ್ನ ಬೈದೆ. ಆಗ ಸೊಸೆ ಕೈಲಿ ಪನ್ನೀರ್ ನೂಡಲ್ಸ್ ಮಾಡಿಸ್ದೆ. ಅವನ ಜೊತೆ ಎಲ್ಲರೂ ತಿಂದ್ರು. ಸೊಸೆನ ಮೆಚ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ಸಲಹೆ ಕೊಟ್ಟಿದ್ದಾನೆ. ಹೌದು ಮಾವಯ್ಯ, ನನಗೊಂದು ಅವಕಾಶ ಕೊಡಿ, ನಾನು ಪನ್ನೀರ್ ನೂಡಲ್ಸ್ ವ್ಯಾಪಾರ ಮಾಡ್ತೀನಿ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು. ಸರಿ ಕಣೆ ಸೊಸೆ, ಹಾಗೆ ಇಟ್ಕೊಳ್ಳಿ ಎಂದು ಪ್ರಸಾದ್ ಕೂಡ ಒಪ್ಪಿಕೊಂಡಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಒಂದು ಕಡೆ ಪನ್ನೀರ್ ನೂಡಲ್ಸ್ ಇಟ್ಟು ಮಾರುತ್ತಾ ಇರುತ್ತಾರೆ. ಮೊದಲ ದಿನ ಬಹಳನೇ ಮಾರಾಟವಾಗುತ್ತೆ. ಆ ದುಡ್ಡನ್ನು ತೆಗೆದುಕೊಂಡು ಬಂದು ಪ್ರಸಾದ್ಗೆ ಕೊಡುತ್ತಾರೆ. ಆ ದುಡ್ಡನ್ನು ನೋಡಿ ಪ್ರಸಾದ್ ಸ್ವಲ್ಪ ಆಶ್ಚರ್ಯ ಹೋದ್ರು. ಆ ನಂತರ ಎಚ್ಚೆತ್ಕೋತಾನೆ. ನಮ್ಮ ಊರಿನಲ್ಲಿ ಸೊಸೆ ಮಾಡುವ ಪನ್ನೀರ್ ನೂಡಲ್ಸ್ನ ತಿನ್ನೋರು ಇಷ್ಟು ಜನ ಇದ್ದಾರಾ? ವಾರೆ ವಾ ಅಮ್ಮ ಸೊಸೆ, ಹೀಗೆ ನೀನು ಮಾಡಿದ ಪನ್ನೀರ್ ನೂಡಲ್ಸ್ ವ್ಯಾಪಾರ ಅದ್ಭುತವಾಗಿ ನಡೀತು ಅಂದ್ಕೋ. ನಮ್ಮ ಕಷ್ಟಗಳೆಲ್ಲ ಸ್ವಲ್ಪ ದಿನದಲ್ಲೇ ಕರಗಿ ಹೋಗುತ್ತೆ ತಾಯಿ. ಸೊಸೆ ಒಬ್ಳೆ ಅಲ್ಲ ರೀ, ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಅದೇ ಕಣೆ ಶಾರದಾ, ನೀವು ಅತ್ತೆ ಸೊಸೆಯರೊಬ್ಬರ ಬಗ್ಗೆನೂ ಹೇಳ್ತಾ ಇದ್ದೀನಿ ಎಂದು ಹೇಳುತ್ತಲೇ ಶಾರದಾ ಕೂಡ ಸಂತೋಷ ಪಡುತ್ತಾಳೆ. ಇನ್ನು ಆ ದಿನದಿಂದ ಅತ್ತೆ ಸೊಸೆಯರಿಬ್ಬರು ಪನ್ನೀರ್ ನೂಡಲ್ಸ್ ಅನ್ನ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಆನಂದದಿಂದ ಜೀವಿಸ್ತಾ ಇರ್ತಾರೆ.